ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಮನೆಯಲ್ಲಿ ಮಸಾಲೆ ಪುರಿ ಮಾಡಿಸೋಣ ಅಂತೀನಿ ನಮ್ಮ ಅಮ್ಮನ ಹತ್ರ. ಸೊ ಇವಾಗೆಲ್ಲನೂ ಏನೇನು ಬೇಕು ಅಂತ ರೆಡಿ ಮಾಡ್ಕೊಳಕ್ಕೆ ನಮ್ಮ ಅಮ್ಮನ ಹತ್ರ ಒಂದು ಲಿಸ್ಟ್ ಇಸ್ಕೊಂಡ್ಬಿಟ್ಟು ನಾನು ಅಂಗಡಿಗೆ ಹೋಗಿ ತೊಗೊಂಬಂದ್ಬಿಟ್ಟು ನಮ್ಮ ಅಮ್ಮಂಗೆ ಕೊಡ್ತೀನಿ ಫ್ರೆಂಡ್ಸ್. ಮತ್ತು ಹೇಗೆ ಮಸಾಲೆ ಪುರಿ ಮಾಡ್ತಾರೆ ಅಂತ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ಇವಾಗ ನಮ್ಮ ಅಮ್ಮನ ಹತ್ರ ಲಿಸ್ಟ್ ಬರ್ಸಿದ್ದೀನಿ. ಇವಾಗ ನಮ್ಮ ಅಮ್ಮ ಏನು ಬರೀತಾರೋ ಅದನ್ನು ತೊಗೊಬರ್ಬೇಕು ಅಂಗಡಿಯಲ್ಲಿ. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ, ಅಂಗಡಿಯಲ್ಲಿ ಮಾಡೋ ಟೇಸ್ಟ್ ಬರುತ್ತೆ ಇಲ್ಲ ಹೆಂಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಫಸ್ಟ್ ಇವಾಗ ನಮ್ಮ ಅಮ್ಮ ಬರ್ದಿರೋ ಐಟಮ್ಸ್ನ ತೊಗೊಂಬರೋಣ. ಪೂರಿ ಇರುತ್ತೆ ಕಣೋ, ಹೇಳೋ ಅದೇನದು? ಹಾಂ ಹೇಳಿದ್ದು ಏನದು? ಪಾನಿಪುರಿ ಮಾಡೋ ಅಂದ್ರೆ ಏನು ಅಲ್ಲ, ಅದು ಮಸಾಲೆ ಪುರಿ ಅಂತೀವಿ ನಾವು. ಶಾರ್ಟ್ ಫಾರ್ಮಲ್ಲಿ MP ಅಂತ ಇಟ್ಕೊಂಡಿದ್ದೀವಿ ಅಷ್ಟೇ ಫ್ರೆಂಡ್ಸ್. ನಮ್ಮ ಮಸಾಲೆ ಪುರಿಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ನನ್ನ ತಮ್ಮ ನಾನು ಬರ್ತೀನಿ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಕೊತಿದ್ದಾನೆ ನೋಡಿ ಫ್ರೆಂಡ್ಸ್. ಈಗ ಮಸಾಲೆ ಪೂರಿ ಮಾಡೋದಕ್ಕೆ ಬಟಾಣಿ ಮತ್ತೆ ಆಲೂಗಡ್ಡೆ ಬೇಯಿಸ್ಕೊಳಕ್ಕೆ ಇಟ್ಕೊತಾ ಇದ್ದೀನಿ. ಬಟಾಣಿ ನೆನೆಸ್ಕೋಬೇಕಾಗಿತ್ತು. ನನ್ನ ಮಗಳಿಗೆ ತುಂಬಾ ಆಸೆ ಆಗ್ಬಿಟ್ಟಿದೆ ಅದು ದಿಢೀರ್ ಅಂತ, ಈಗಲೇ ಮಾಡ್ಕೊಡ್ಬೇಕಂತೆ. ಅದಕ್ಕೆ ಅಷ್ಟೊಂದೆಲ್ಲ ಟೈಮ್ ಇಲ್ಲ ಈಗ ನೆನೆಸ್ಬಿಟ್ಟು ಮಾಡೋ ಅಷ್ಟು. ಅದಕ್ಕೆ ಹಂಗೆ ಹಾಕ್ಬಿಟ್ಟು 2 ವಿಸಿಲ್ ಎಕ್ಸ್ಟ್ರಾ ತೊಗೊತೀನಿ ಫ್ರೆಂಡ್ಸ್. ಈಗ ಮಸಾಲೆಗೆ ರುಬ್ಕೊಳ್ಳೋಕ್ಕೆ ಸ್ವಲ್ಪ ಚಕ್ಕೆ, ಲವಂಗ, ಮೆಣಸು, ಕಲ್ಲುವು ಮತ್ತು ಒಂದು ಸ್ಟಾರ್ ಹೂವು, ನೆಕ್ಸ್ಟ್ ಒಂದು ಸ್ವಲ್ಪ ಸೋಂಪು ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ, 1 ಟೊಮೊಟೊ ತೊಗೊಂಡಿದ್ದೀನಿ, ಖಾರಕ್ಕೆ ಒಂದು 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು ಅರ್ಧ ಇಂಚು ಶುಂಠಿ, 1 ಬೆಳ್ಳುಳ್ಳಿ ಗೆಡ್ಡೆ ತೊಗೊಂಡು ಸೋಸ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಈಗ ರುಬ್ಕೋತೀನಿ ಫ್ರೆಂಡ್ಸ್. ನುಣ್ಣು ಪೇಸ್ಟ್ ಹಾಕ್ಬೇಕದು. ರುಬ್ಕೊಂಡಿದ್ದಾಯ್ತು ಫ್ರೆಂಡ್ಸ್. ಇನ್ನೊಂದು ಸ್ವಲ್ಪ ನುಣ್ಣಗಾಗಬೇಕಾಯ್ತು. ಚಿಕ್ಕ ಜಾರ್ ಇಲ್ಲ ನಮ್ಮ ಮನೆಯಲ್ಲಿ, ದೊಡ್ಡ ಜಾರಲ್ಲಿ ಇಷ್ಟ ಆಗೋದು ಫ್ರೆಂಡ್ಸ್. ಪೂರಿ ಆಚೆಯಿಂದನೇ ತರಿಸಿದ್ದೆ, ನಾನೇ ಮನೇಲಿ ಮಾಡ್ಬೋದಿತ್ತು. ನನ್ನ ಮಗಳು ತುಂಬ ಲೇಟಾಗಿ ಕೇಳಿದ್ಲು, ಬೇಕೇ ಬೇಕು ಅಂತ ಹಠ ಮಾಡಿದ್ಲು. ಅದಕ್ಕೆ ಈಗ ಟೈಮ್ ಇಲ್ಲ, ಆಗೋದಿಲ್ಲ ಅಂತ ಹೇಳ್ಬಿಟ್ಟು, ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆಚೆಯಿಂದನೇ ತರಿಸಿದ್ದೀನಿ ಫ್ರೆಂಡ್ಸ್ ಪೂರಿನ. ಬಾಣಲಿ ಇಟ್ಕೊಂಡು ಕರ್ಗಿರೋದು ಎಣ್ಣೆ ಐತಲ್ಲ, ಬಿಸಿಯಾಗಿತ್ತಲ್ಲ, ಅದನ್ನೇ ಹಾಕೋತಾ ಇದ್ದೀನಿ. ನಾನಿಲ್ಲಿ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಒಗ್ಗರಣೆಗೆ ನಾನು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಕಸೂರಿ ಮೇಥಿ ತೊಗೊಂಡಿದ್ದೀನಿ. ಈಗ ರುಬ್ಬಿರೋ ಪೇಸ್ಟ್ ಹಾಕ್ಕೊಂಡು ಇದೆಲ್ಲ ಹಸಿ ಸ್ಮೆಲ್ ಹೋಗ್ಬೇಕು, ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು, ಘಮ ಅಂತ ಸ್ಮೆಲ್ ಬರಬೇಕು. ಅಮ್ಮ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಿದೆ ಗೊತ್ತಾ. ಫ್ಯೂಚರಲ್ಲಿ ನಿಂಗೊಂದು ಮಸಾಲೆ ಪುರಿ ಅಂಗಡಿ ಹಾಕೊಟ್ರೆ ನಿಂಗೆ ಏನು ಲಾಸ್ ಇಲ್ಲ ಅಮ್ಮ. ಇವಾಗಲೇ ಇಷ್ಟು ಅಂಗಡಿಯಲ್ಲಿ ಮಾಡೋ ಥರನೇ ಸ್ಮೆಲ್ ಬರ್ತಿದೆ, ನಮಗಂತೂ ತಡ್ಕೊಳಕ್ಕೆ ಆಗ್ತಿಲ್ಲ ಫ್ರೆಂಡ್ಸ್. ಇವಾಗಲೇ ತಿನ್ಬಿಡೋಣ ಮಸಾಲೆ ಪುರಿ, ಚಪಾತಿ ಹಾಕೋಣ ಅಂತ ಅನಿಸ್ತಿದೆ ನನಗೆ. ಮಸಾಲೆ ಪುರಿ ಚಪಾತಿ? ಹಾಂ, ಮಸಾಲೆ ಪುರಿ ಮಸಾಲಾಗಿ ಚಪಾತಿ ಹಾಕೊಂಡು ತಿನ್ಬೋದಲ್ವಾ? ಕಲರ್ ಚೇಂಜ್ ಆಯಿತು, ಈಗ ಘಮ ಅಂತ ಇದೆ. ಮಸಾಲೆಗೆ ನಾನು ಸ್ವಲ್ಪ ಖಾರದ ಪುಡಿ ತೊಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನು, ಒಂದು ಸ್ವಲ್ಪ ಧನಿಯಾ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ವಲ್ಪ ಚಾಟ್ ಮಸಾಲ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಟೇಸ್ಟ್ಗೋಸ್ಕರ ಚೆನ್ನಾಗಿರುತ್ತೆ ಅಂತ. ಇದೆಲ್ಲ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈಗ ಅಂತೂ ಇಂತೂ ಬಟಾಣಿ ಸ್ವಲ್ಪ ಬೆಂದಿದೆ ಫ್ರೆಂಡ್ಸ್. ಈಗ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸ್ಮ್ಯಾಶ್ ಎಲ್ಲ ಮುರಿದೋಗಿದೆ ಫ್ರೆಂಡ್ಸ್, ಅದಕ್ಕೆ ನನಗೆ ಮಸಿಯೋದು ಕೋಲಲ್ಲಿ ಮಸ್ಕೋತಾ ಇದ್ದೀನಿ ಸ್ವಲ್ಪ ಫ್ರೆಂಡ್ಸ್. ಈಗ ಸ್ಮ್ಯಾಶ್ ಮಾಡಿರೋ ಪೊಟ್ಯಾಟೊ ಮತ್ತು ಬಟಾಣಿ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಮಸಾಲೆ ಗಟ್ಟಿ ಚಟ್ನಿ ಥರ ಆಗೋಯ್ತು. ಅಮ್ಮ ಬರೀ ಇಷ್ಟೆಷ್ಟು ಮಸಾಲೆ ಆಗಿದೆ, ನಾನು ಸ್ವಲ್ಪ ಜಾಸ್ತಿ ಇರುತ್ತೆ ಅಂದ್ಕೊಂಡೆ. ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕೋ ಮತ್ತೆ ಬೇಗ. ನಾನಂತೂ ತಡ್ಕೊಳಕ್ಕೆ ಆಗ್ತಿಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಿದೆ ಅಂದರೆ. ನಾನು ಹೇಳಿದ್ನೇ ಹೇಳ್ತಿದ್ದೀನಿ ಅಂತ ಅನ್ಕೋಬೇಡಿ ಫ್ರೆಂಡ್ಸ್, ನಿಜವಾಗ್ಲೂ ನಂಗೆ ತಡ್ಕೊಳಕ್ಕೆ ಆಗ್ತಿಲ್ಲ. ರೆಡಿ ಆಯಿತು ಫ್ರೆಂಡ್ಸ್, ಪರ್ಫೆಕ್ಟಾಗಿ ಆಯಿತು. ತೆಳುನೂ ಅಲ್ಲ ಗಟ್ಟಿನೂ ಅಲ್ಲ, ನನ್ನ ರೇಂಜ್ಗೆ ಮಸಾಲೆ ಫುಲ್ ರೆಡಿ ಆಯಿತು ಫ್ರೆಂಡ್ಸ್. ಈಗ ಡೆಕೋರೇಷನ್ಗೆ ಮತ್ತು ಟೇಸ್ಟ್ಗೋಸ್ಕರ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದು ಟೊಮೊಟೊ ಕಟ್ ಮಾಡ್ಕೊತಾ ಇದ್ದೀನಿ.
ಫ್ರೆಂಡ್ಸ್, ನಮ್ಮ ಅಮ್ಮ ಇವಾಗ ಎಲ್ಲ ಮಸಾಲೆ ಪುರಿಗೆ ರೆಡಿ ಮಾಡ್ಕೊತಿದ್ದಾರೆ. ನನ್ನ ತಮ್ಮ ಮಸಾಲೆ ಪುರಿನ ಪೂರಿ ಅನ್ಕೊಂಡು ಎಲ್ಲ ಅವನೇ ರೆಡಿ ಮಾಡ್ಕೊಂಡು ತಿಂತಿದ್ದಾನೆ ನೋಡಿ ಫ್ರೆಂಡ್ಸ್, ಪಾನಿಪುರಿ ತರ. ವಿಕ್ಕಿ ನಿಧಾನ, ಕೈ ಸುಡುತ್ತೆ. ಬಿಸಿದೆ ಇರಪ್ಪ, ಹಾಕೊಡ್ತೀನಿ. ಲೇಟ್ ಅಟ್ಟಾಗಿ ಆಗ್ತಾ ಇದೀನಲ್ವಾ. ನೋಡಿ ಫ್ರೆಂಡ್ಸ್, ನಾನು ಒಬ್ಳಿಗೆ ತಡ್ಕೊಳಕ್ಕಾಗಲ್ಲ ಅನ್ಕೊಂಡ್ಬಿಟ್ಟಿದ್ದೆ. ನನ್ನ ತಮ್ಮಂಗೂ ತಡ್ಕೊಳಕ್ಕಾಗ್ತಿಲ್ಲ, ಅವದೇ ತಿನ್ನಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ನಮ್ಮ ಅಮ್ಮಂದು ಇಲ್ಲಿ ಡೆಕೋರೇಷನ್ ನಡೀತಾ ಇದೆ. ಅದೇ ಊಟ ಅಂದ್ರೆ ಸೇರಲ್ಲ ಇವ್ರಿಗೆ. ಈಗ ನಮ್ಮಮ್ಮ ಏನ್ ಮಾಡ್ತಿದ್ದಾರೆ, ಮಸಾಪುರಿಗೆ ಬಾಂಬ್ ಬ್ಲಾಸ್ಟ್ ಪಾನಿಪುರಿಗೆ ರಜೆ ಮಾಡ್ಕೊಂತಿದ್ದಾರೆ. ಇಲ್ಲಿ ಬಾಂಬ್ ತರ ಹಾಕಿ ಮಸಾಲೆ ಪೂರಿ. ವಿಕ್ಕಿ, ಟೇಸ್ಟ್ ಚೆನ್ನಾಗಿದ್ಯಾ? ವಿಕ್ಕಿ, ಖಾರ ಇದೆಯೇನೋ? ಮತ್ತೆ ಯಾಕೆ ಅವಾಗಲಿಂದ ಸುರ್ಸು ಅಂತಿದ್ಯಾ? ಈಗ ಡೆಕೋರೇಷನ್ ರೆಡಿ. ಸ್ಟಾರ್ಟ್. ಈರುಳ್ಳಿ, ಟೊಮೊಟೊ, ಜಾಸ್ತಿ ಖಾರ ಆಗುತ್ತೆ ಕಣೆ ನಿಮಗೆ. ಫ್ರೆಂಡ್ಸ್, ಇವಾಗ ಎಲ್ಲ ಡೆಕೋರೇಷನ್ ಮುಗ್ದಿದೆ. ಇವಾಗ ರೆಡಿ ಟು ಈಟ್ ಫ್ರೆಂಡ್ಸ್. ಸಾಂಬಾರ್ ಇದೆ, ನಿಂತ್ಕೊಂಡು ನಾವು ಹೇಗೆ ಅದಕ್ಕೆ ತಿನ್ನೋದು. ಚುಟ್ಟು ಹಾಕೋದೆ ಸ್ವಲ್ಪ ಟೇಸ್ಟ್ ಇರುತ್ತೆ. ಫ್ರೆಂಡ್ಸ್, ನನ್ನ ತಮ್ಮನ ಗಾಯ ಅಂತ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಅವತ್ತು ಮಂತ್ರಾಲಯಕ್ಕೆ ಹೋದಾಗ ಬಿದ್ದುಬಿಟ್ಟಿದ್ದ, ಅದೇ ಗಾಯ ಫ್ರೆಂಡ್ಸ್. ಅವನೆಲ್ಲೋ ನೋಡ್ಕೊಂಡು ನಡೆಯೋದೇ ಇಲ್ಲ, ಎಲ್ಲೋ ನೋಡ್ತಿರ್ತಾನೆ, ಅದಕ್ಕೆ ಸ್ಲಿಪ್ಪಾಗಿ ಬಿದ್ದುಬಿಟ್ಟ ಫ್ರೆಂಡ್ಸ್ ಅವನು. ಫ್ರೆಂಡ್ಸ್, ಇವಾಗ ನಮ್ಮ ಡೆಕೋರೇಷನ್ ಎಲ್ಲ ಮುಗೀತು. ಇವಾಗ ತಿಂತೀವಿ ಅಷ್ಟೇ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನನ್ನ ತಮ್ಮ ಸಾಕು ಕಣೋ ಪೂರಿ ಅಂದ್ರೂ ಕೇಳ್ತಿಲ್ಲ, ಮಸಾಲೆ ಖಾಲಿ ಆಯ್ತು ಆದ್ರೂ ಅಮ್ಕು ಅಮ್ಕು ಅಂತ ಹೇಳ್ತಿದ್ದಾನೆ. ಫ್ರೆಂಡ್ಸ್, ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಸ್ಮೆಲ್ ನೋಡಿದ್ರೆ ಹೇಳ್ಬೋದು ಹೆಂಗಿದೆ ಅಂತ. ಟೇಸ್ಟು ಸೂಪರ್ ಆಗಿದೆ ಫ್ರೆಂಡ್ಸ್. ನೀವೊಂದ್ಸಲ ಮನೇಲಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಹೇಗಿದೆ ಫ್ರೆಂಡ್ಸ್? ಮಸಾಲೆ ಪೂರಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಸ್ವಲ್ಪ ಸ್ಪೈಸಿ ಆಗಿತ್ತು. ನನ್ನ ಮಗ ಮತ್ತು ಮಗಳು ಸ್ವಲ್ಪ ಖಾರ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಕುಂದಾಡ್ತಾ ಇದ್ರು. ತಿನ್ನತಕ್ಕ ತಿಂದ್ರು ಚೆನ್ನಾಗೆ, ಆಮೇಲೆ ಕುಂದಾಡ್ತಾ ಇದ್ರು ನೀರು ಕುಡ್ಕೊಂಡು. ಊಟ ತಿನ್ನಿ ಅಂತಂದರೆ ತಿಂತಾ ಇಲ್ಲ ಫ್ರೆಂಡ್ಸ್. ಈಗ ಮಸಾಲೆ ಪೂರಿ ತಿಂದಿದ್ದೆ ಸಾಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾಳೆ ನನ್ನ ಮಗಳು. ಇನ್ಯಾವತ್ತೂ ಮಾಡಿಕೊಡಲ್ಲ ಅಂತ ಹೇಳಿದ್ದೀನಿ ಫ್ರೆಂಡ್ಸ್. ನೋಡಿ, ಬೇರೆ ಹೊರ್ಗಡೆ ತಿಂಡಿ ಆ ಥರದ್ದೆಲ್ಲ ತಿಂತಾರೆ, ಚೆನ್ನಾಗಿ ಇಷ್ಟ ಆಗಿರೋದನ್ನ. ಊಟ ತಿನ್ನಿ ಅಂತಂದರೆ ತುಂಬ ಹಿಂಸೆ ಪಡಬೇಕು ಊಟ ತಿನ್ಸೋದಕ್ಕೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗು. ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.